ಇಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರ ನಿವಾಸಕ್ಕೆ ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಸೌಹಾರ್ದಯುತ ಭೇಟಿ ನೀಡಿದರು. ಈ ಶುಭ ಸಂದರ್ಭದಲ್ಲಿ ಮುರಳೀಧರ ಹಾಲಪ್ಪ ಹಾಗೂ ಅವರ ಕುಟುಂಬಸ್ಥರು ಸ್ವಾಮೀಜಿಗಳನ್ನ ಭಕ್ತಿಯಿಂದ ಸ್ವಾಗತಿಸಿ ಆಶೀರ್ವಾದ ಪಡೆದರು. ಸ್ವಾಮೀಜಿಗಳೊಂದಿಗೆ ನಡೆದ ಸಮಾಲೋಚನೆಯಲ್ಲಿ ಸಿದ್ಧಗಂಗಾ ಮಠದ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೊಡುಗೆಗಳ ಕುರಿತು ಪ್ರಸ್ತಾಪಿಸಿದ ಮುರಳೀಧರ ಹಾಲಪ್ಪ ಅವರು ಮಠದ ಕಾಯಕವನ್ನ ಇನ್ನಷ್ಟು ವಿಸ್ತರಿಸುವಂತೆ ಮನವಿ ಮಾಡಿದರು. ಅದರಿಂದ ಈಗ ಆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆಗಳು ಬಹಳಷ್ಟು ಸಂಖ್ಯೆಯಲ್ಲಿ ಬಂದುಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಮತ್ತು ಖಾಸಗಿ ಸಂಸ್ಥೆಗಳವರು ಕೂಡ ಎಲ್ಲ ಕೊಡಬೇಕು ಶಿಕ್ಷಣವನ್ನು ಅಂತೇಳಿ ನಮ್ಮ ಮಠದ ಒಂದು ಧ್ಯೇಯೋದ್ದೇಶ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದೇ ಬಹಳ ಮುಖ್ಯ ಧ್ಯೇಯವಾಗಿದ್ದಂಥದ್ದು ನಮ್ಮ ಪರಮ ಪೂಜ್ಯರಿಗೆ. ಯಾವುದೇ ಆಂಗ್ಲ ಮಾಧ್ಯಮ ಶಾಲೆ ಆಗಲಿ ಮತ್ತೊಂದಾಗಲಿ ನಾವು ತೆರೆಯೋದಕ್ಕೆ ಇಷ್ಟ ಇರಲಿಲ್ಲ. ಅವರಿಗೆ ಹಳ್ಳಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದೇ ಅವ್ರು ಭಾಳ ಒತ್ತು ಕೊಡ್ತಾ ಇದ್ದಂಥದ್ದು. ಮಠದಲ್ಲಿಯೂ ಅಷ್ಟೇ ಗ್ರಾಮೀಣ ಮಕ್ಕಳಿಗೆ ಹಳ್ಳಿ ಮಕ್ಕಳಿಗೆ ಆಶ್ರಯ ಕೊಡಬೇಕು. ಹಳ್ಳಿ ಮಕ್ಕಳಿಗೆ ರೂರಲ್ ಸೈಡ್ನಲ್ಲಿ ಶಾಲೆ ತೆರೆದರೆ ಒಂದಿಷ್ಟು 4 ಹೆಣ್ಣುಮಕ್ಕಳ ಶಿಕ್ಷಣ ಅಂತಾರೆ ಅಂತೇಳಿ ಅವ್ರಿಗೆ ಭಾಳ ಅಪೇಕ್ಷೆ ಇದ್ದಿದ್ದು. ಯಾವ ಕಾಲದಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳನ್ನು ಗ್ರಾಮಾಂತರದಲ್ಲಿ ತೆಗೆದರೋ ನಿಜಕ್ಕೂ ಕೂಡ ಅದು ಫಲಪ್ರದ ಆಗಿರುವಂತಹದ್ದು, ಸಾರ್ಥಕ ಆಗಿರುವಂತಹದ್ದು. ಇವತ್ತಿಗೆ ಈ ದಿನಮಾನಗಳ ಪೂಜ್ಯ ಸ್ವಾಮೀಜಿಗಳೇ, ಸಿದ್ಧಗಂಗಾ ಮಠವು ನಮ್ಮ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲದೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ದಾಸೋಹ ಮತ್ತು ಶಿಕ್ಷಣ ನೀಡುತ್ತಾ ಮಾದರಿಯಾಗಿದೆ. ಈ ಪವಿತ್ರ ಸೇವೆಯು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗದೆ ಹೊರ ರಾಜ್ಯಗಳಿಗೂ ಹಾಗೂ ಹೊರ ದೇಶಗಳಿಗೂ ವಿಸ್ತರಣೆಯಾಗಬೇಕು. ವಿದೇಶಗಳಲ್ಲೂ ಸಿದ್ಧಗಂಗಾ ಮಠದ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿ ಅಲ್ಲಿಯೂ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಮತ್ತು ಅನ್ನದಾಸೋಹ ತಲುಪುವಂತಾಗಬೇಕು ಎಂಬುದು ನಮ್ಮ ಆಶಯ. ಹಾಗೂ ಇದೇ ಸಂದರ್ಭದಲ್ಲಿ ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪ ಅವರು ಮಹಿಳಾ ರೈತರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ನೀಡಿದರು. ಇವತ್ತಿಲ್ಲಿ ಕೆಲವು ರೈತ ಮಹಿಳೆಯರನ್ನ ಕರೆಸಿ ಅವರಿಗೆ ಬುದ್ಧಿಯವ್ರ ಕಡೆಯಿಂದ ಒಂದು ಪ್ರಶಂಸಾ ಪತ್ರ ಕೊಡಬೇಕು ಅಂತ, ರೈತ ಹೆಣ್ಣು ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಂತ ಒಂದು. ಎರಡನೇದು, ಈಗ JSS ಸಂಸ್ಥೆ, BGS ಸಂಸ್ಥೆ, ಬೇರೆ ಬೇರೆ ಎಲ್ಲ ಕಡೆಯೂ ಶಿಕ್ಷಣ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಡೆಲ್ಲಿ, ಭೂತಾನು, ನೇಪಾಳು, ಮಾರಿಷಸ್ಸು. ಅದಕ್ಕೆ ಪೂಜ್ಯರಿಗೆ ನಮ್ಮ ಕಡೆಯಿಂದ ಅದೊಂದು ಕೋರಿಕೆ. ಇವತ್ತಿಲ್ಲಿ ಸತ್ಯಸಾಯಿ ಸಂಸ್ಥೆನವರು ಬಂದಿದ್ದಾರೆ. ಅವ್ರದ್ದು ಮುದ್ದೇನಹಳ್ಳಿ ಕೇಂದ್ರವಾಗಿಟ್ಟುಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಒಂದೊಂದು ಬೋರ್ಡಿಂಗ್ ಶಾಲೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ, ಆಮೇಲೆ ಹೊರದೇಶಗಳಲ್ಲಿ 27 ರಾಜ್ಯಗಳಲ್ಲಿ ಅವರ ಕೇಂದ್ರಗಳು, ಶಿಕ್ಷಣ ಸಂಸ್ಥೆ ಇದ್ದಾವೆ. ಇಡೀ ನಮ್ಮ ದೇಶಕ್ಕೆ ಮಾದರಿ. ಮೊದಲು ಅನ್ನದಾನ ಅಂದ್ರೇನು, ದಾಸೋಹ ಅಂದ್ರೇನು, ಶಿಕ್ಷಣದ ವ್ಯವಸ್ಥೆ ಅಂದ್ರೇನು ನಾವು ಹಿಂದೆ ಪುಸ್ತಕದಲ್ಲಿ ಕೇಳ್ತಾ ಇದ್ವಿ. ಪುರಾತನ ಕಾಲದಲ್ಲಿ ಶಿಕ್ಷಣಕ್ಕೆ ಏನು ಒತ್ತು ಕೊಡ್ತಾ ಇದ್ರು, ಊಟ, ದಾಸೋಹಕ್ಕೆ ಏನು ಆದ್ಯತೆ ಕೊಡ್ತಿದ್ರು ಅಂತೇಳಿ. ಅದಕ್ಕೆ ನಾವು ನಮಗೆ ಗೊತ್ತಿರೋ ಬುದ್ಧಿ ಬಂದಾಗಿಂದ ಸಿದ್ಧಗಂಗಾ ಮಠ ಇಡೀ ನಾಡಿಗೆ, ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಅದನ್ನು ಈಗ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಹೊರದೇಶಗಳಲ್ಲೂ ಸಹಿತ ಮಾಡಲಿ ಅಂತೇಳಿ ನಮ್ಮೆಲ್ಲರ ಹೆಜ್ಜೆ. ಅದನ್ನು ಇವತ್ತು ಕೋರ್ಕೋಬೇಕು ಅಂತ ಬಂದಿದ್ದೀವಿ. ತಾವುಗಳೇ ಕೇಳಬೇಕು, ಪೂಜ್ಯರನ್ನ ಬೇರೆ ಕಡೆ ವಿಸ್ತಾರ ಮಾಡಿರಿ ಅಂತೇಳಿ. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಕೆರೆ ಬರೀ ಬಾವಿ ಥರ ಆಗಬಾರ್ದು. ಅದು ಬೇರೆಯವ್ರಿಗೂ ಅದು ವಿಸ್ತಾರ ಆಗಲಿ, ಸಮುದ್ರ ಥರ ದಾಟಿ ಹೊರಗಡೆ ಹೋಗಲಿ ಅಂತೇಳಿ ನಮ್ಮೆಲ್ಲರ ನಂತರ ಹಳೆ ವಿದ್ಯಾರ್ಥಿಗಳು ಲಕ್ಷ ಮಂದಿದು ಅದೇ ಕೋರಿಕೆ. ಎಲ್ಲೇ ಸಿಕ್ಕರೂ ಪೂಜ್ಯರನ್ನ ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಹೊರದೇಶಗಳಲ್ಲಿ ಸಿಕ್ಕಾಗ ಅದನ್ನೇ ಕೋರಿಕೆನ ಅವ್ರಿಗೆ ಅರಿಕೆ ಮಾಡ್ತಲೇ ಇದ್ದಾರೆ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಮಾದರಿ ಶಿಕ್ಷಣ ಹಳೆ ವಿದ್ಯಾರ್ಥಿಗಳ ಜೊತೆಗೆ ತುಂಬಾ ಜನ ದಾನಿಗಳಿದ್ದಾವೆ. ಎಲ್ಲಾ ಸರ್ಕಾರನು, ಪ್ರತಿಯೊಂದು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಒತ್ತು ಕೊಡ್ತಾರೆ ಅಂತೇಳಿ ನಮ್ಮೆಲ್ಲರ ಗಟ್ಟಿ ಅಭಿಪ್ರಾಯ. ಯಾವ ದೇಶದಲ್ಲಿ ಮಾಡಬೇಕು ಅಂತ ನೇಪಾಳದಲ್ಲಿ ಮಾಡ್ಬೋದು, ಭೂತಾನ್ ಮಾಡ್ಬೋದು, ಮಾರಿಷಸ್ ಮಾಡ್ಬೋದು, ಅಥವಾ ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪು, ಯಾವ ದೇಶದಲ್ಲಿ ಮಾಡಿದ್ರು ಅದು ಆದ್ಯತೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಪ್ರಪಂಚದಾದ್ಯಂತ ಇದು ವಿಸ್ತಾರ ಆಗಬೇಕು.
ಬರೀ ಇಷ್ಟಕ್ಕೆ ಮಾತ್ರ ತುಮಕೂರಿಗೆ ಅಥವಾ ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಬಾರ್ದು ಮಠದ ಹಳೆ ವಿದ್ಯಾರ್ಥಿಗಳು ವಿಶ್ವದಾದ್ಯಂತ ಎಲ್ಲ ಕಡೆ ಹರಡ್ಕೊಂಡಿದ್ದಾರೆ, ಬದುಕು ಕಟ್ಕೊಂಡಿದ್ದಾರೆ. ಅವರೆಲ್ಲರೂ ಇದಕ್ಕೆ ಕೈ ಜೋಡಿಸ್ಲಿ ಅಂತ ನಿಜವಾಗ್ಲೂ ಎಲ್ಲರೂ ಪೂಜ್ಯರನ್ನ ಹಲವಾರು ಬಾರಿ, ನೂರಾರು ಬಾರಿ ಅವ್ರಿಗೆ ಕೋರಿಕೆನ ಅರ್ಪಣೆ ಮಾಡಿದ್ದಾರೆ. ಅವರು ಗಟ್ಟಿ ಮನಸ್ಸು ಮಾಡಿಲ್ಲ. ತಮ್ಮ ಉಪಸ್ಥಿತಿಯಲ್ಲಿ ಏನಾದರೂ ಪೂಜ್ಯರು ಏನಾದರೂ ಅದಕ್ಕೆ ಹೇಳಿದರೆ ಅವ್ರಿಗೆಲ್ರಿಗೂ ಸಂತೋಷ ಆಗುತ್ತೆ.